ನಮಸ್ಕಾರ. ಮಳೆಗಾಲ ಆಗಿರೋದ್ರಿಂದ 3 ಥರದ ತಿಳಿಸಾರು ಮಾಡ್ತಾಯಿದ್ದೀನಿ. ಒಂದು ಟೊಮೊಟೊ ತಿಳಿಸಾರು, ಒಂದು ಮೆಣಸಿನ ಸಾರು, ಒಂದು ಹೋಟೆಲ್ ಸ್ಟೈಲ್ ತಿಳಿಸಾರು. ಇದಕ್ಕೆ ಯಾವುದೇ ಪುಡಿಗಳು ಬೇಕಾಗಿಲ್ಲ. 5 ನಿಮಿಷದಲ್ಲಿ ಜಟ್ಪಟ್ ಅಂತ ಮಾಡಬಹುದು. ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಪಂಕಜಾಸ್ ವೆಜ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದು ಟೊಮೊಟೊ ತಿಳಿಸಾರು. ಇದಕ್ಕೆ ಸ್ವಲ್ಪ ಮಳೆ ವಾತಾವರಣ ಇರೋದ್ರಿಂದ ಸ್ವಲ್ಪ ಶೀತ ಗೀತ ಆ ಥರದ್ದೆಲ್ಲ ಆಗ್ತಿರುತ್ತೆ. ಈ ಥರ ಟೊಮೊಟೊ ತಿಳಿಸಾರು ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಬೇಳೆ ತಗೊಂಡಿದ್ದೀನಿ. ಇದನ್ನು ಬೇಳೆ 2 ಸತಿ ತೊಳೆದು ಅದಕ್ಕೆ 2 ಟೊಮೊಟೊ, ಇದನ್ನು ಸ್ವಲ್ಪ ಕಟ್ ಮಾಡಿ ಕುಕ್ಕರಲ್ಲಿ 2 ವಿಷಲ್ ಹಾಕಿಸ್ತೀನಿ. ತಿಳಿಸಾರು ಮಾಡೋಕ್ಕೆ ಯಾವುದೇ ತಯಾರಿನೂ ಬೇಕಿಲ್ಲ. ಮನೆಯಲ್ಲಿರೋ ಪದಾರ್ಥಗಳಿಂದನೇ ಈಸಿಯಾಗಿ ಆಗೋಗುತ್ತೆ. ನೋಡಿ, ಇದನ್ನು ಕುಕ್ಕರಲ್ಲಿಟ್ಟು 2 ವಿಷಲ್ ಹಾಕ್ಸಿದ್ದೀನಿ. ನೋಡಿ, ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಒಗ್ಗರಣೆ ಮಾಡೋಣ. 1 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಇಂಗು, ಸಾಸಿವೆ ಸಿಡಿದ ಮೇಲೆ ಒಂದು ಒಣಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ ಬೇಳೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 5-6 ಕಾಳು ಮೆಣಸು ಕುಟ್ಟಿ ಪುಡಿ ಮಾಡಿರೋದು, ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿದರೆ ಆಯಿತು. ಬೆಳ್ಳುಳ್ಳಿ ಬಳಸಲ್ಲ ಅನ್ನೋರು ಬೆಳ್ಳುಳ್ಳಿ ಹಾಕಬೇಡಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಸಿಡಿಬಾರ್ದು ಅಂತ ಪ್ಲೇಟ್ ಮುಚ್ಚಿದ್ದೆ. ಈಗ ಒಂದು 1/4 ಸ್ಪೂನು ಅರಿಶಿನ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗಬೇಕು. ಈಗ ಕುಕ್ಕರಲ್ಲಿ ಬೇಯಿಸಿದ್ವಲ್ಲ ಬೇಳೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕುಕ್ಕರ್ ಬಟ್ಲು ತೊಳೆದು ನೀರನ್ನು ಹಾಕೋಣ. ಅದಕ್ಕೆ 1 ಟೇಬಲ್ ಸ್ಪೂನು ಕಾಯಿ ತುರಿ ಹಾಕೋಣ. ಅಷ್ಟು ಖಾರ ಪುಡಿ, 2 ಟೊಮೊಟೊ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಎಲ್ಲ ಪಾತ್ರೆಗೆ ಹಾಕೋಣ. ನೋಡಿ, ಇದು ಎಷ್ಟು ಈಸಿ ಇದೆ ಅಂದರೆ ಕುಕ್ಕರ್ ಕುಗ್ಸೋದೊಂದೇ ಲೇಟು, ಇನ್ನೆಲ್ಲ ಈಸಿ. ತುಂಬ ರುಚಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ತಿಳಿಸಾರು ತೆಳು ಇರಬೇಕಲ್ಲ, ಅದಕ್ಕೆ ಇಷ್ಟು ತೆಳು ಇದ್ದರೆ ಸಾಕು. ಬೆಲ್ಲದ ಚೂರು ಹಾಕೋಣ, ಒಂದು 3 ಪೀಸು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ರುಚಿ ನೋಡಿ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡಿ. ಸ್ವಲ್ಪ ಹುಣಸೆ ರಸನೂ ಹಾಕಬೇಕು. ಹುಣಸೆ ರಸ ಹಾಕಿ ಸ್ವಲ್ಪ, ನಂದೆಲ್ಲೋ ವಿಡಿಯೋ ಸ್ಕಿಪ್ ಆಗಿದೆ. ಹುಣಸೆ ರಸ ಹಾಕಲೇಬೇಕು ತಿಳಿಸಾರು ಅಂದರೆ, ಹಾಗಿದ್ರೆ ರುಚಿ ಇರುತ್ತೆ. ನೋಡಿ, ಎಷ್ಟು ಘಮ ಘಮ ಪರಿಮಳ ಬರ್ತಾ ಇರೋ ತಿಳಿಸಾರು, ಟೊಮೊಟೊ ತಿಳಿಸಾರು ರೆಡಿ. ಈಗ ಹೋಟೆಲ್ ಸ್ಟೈಲ್ ತಿಳಿಸಾರು ಮಾಡೋಣ. ಖಾರವಾಗಿ ತುಂಬ ಚೆನ್ನಾಗಿದೆ ಅನಿಸುವಂಥ ತಿಳಿಸಾರು, ಹೋಟೆಲ್ ಸ್ಟೈಲ್ ತಿಳಿಸಾರು. ಇದಕ್ಕೂ ಅಷ್ಟೇ ಬೇಳೆ, ಅರಿಶಿನ, ನೀರು ಹಾಕಿ ಕುಕ್ಕರಲ್ಲಿ ವಿಶಿಲ್ ಹಾಕ್ಸೋಣ. ಇದಕ್ಕೆ ಟೊಮೊಟೊ ಹಾಕೋದೇನು ಬೇಡ. ಇಷ್ಟು ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರಲ್ಲಿ ವಿಶಿಲ್ ಹಾಕ್ಸೋಣ. ನಾನು ಒಂದೇ ಸತಿಗೆ 3 ಬಟ್ಲು ಇರೋ ಕುಕ್ಕರಲ್ಲಿ 3 ಬೇರೆ ಬೇರೆ ಬೇಳೆ ಬೇಯಿಸಿ ರೆಡಿ ಮಾಡಿದ್ದೆ. ನೀವು ಆ ಥರನೇ ಮಾಡಿ ಬೇಕಾರೆ. ಪಾತ್ರೆ ಇಟ್ಟು ಒಗ್ಗರಣೆಗೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಇಂಗು. ಪಂಕಜಾಸ್ ವೆಜ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಸಾಸಿವೆ ಸಿಡಿಯಂಗಾಗಿದೆ. ಈಗ ಸ್ವಲ್ಪ ಹಿಂಗೆ ಹಾಕೋಣ. ಹಿಂಗೆ ಹಾಕಲೇಬೇಕು ತಿಳಿಸಾರು ಅಂದರೆ. ಇಲ್ಲಿ 2 ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕಾಳುಮೆಣಸು ಹಾಕಿದ್ದೀನಿ. ಕಾಳುಮೆಣಸಿನ ಪುಡಿ. ನೀವು ಬೆಳ್ಳುಳ್ಳಿ ಬೇಡ ಅಂದರೆ ಹಾಕದೇ ಇರ್ಬೋದು. ಇದು ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರವಾಗಿ ಬರುತ್ತೆ. ನಾನು ಎಲ್ಲದನ್ನೂ ಸ್ವಲ್ಪ ಮಾಡಿ ತೋರಿಸಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಒಗ್ಗರಣೆ ಬೆಂದಿದೆ. ಇದಕ್ಕೆ ಬೇಳೆ ಬೇಯಿಸಿದ್ವಲ್ಲ ಅದನ್ನು ಹಾಕೋಣ. ಇದಕ್ಕೆ ಯಾವುದೇ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸತಿ ಮಾಡಿ ನೋಡಿ, ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ. ಪುಡಿ ಹಾಕಿದರೆ ಒಂಥರ ರುಚಿ. ಇದು ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲಕ್ಕೆ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ಎಷ್ಟು ಈಸಿಯಾಗಿ ರೆಡಿ ಆಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಚೆನ್ನಾಗಿ ಕುದಿಲಿ. ಸ್ವಲ್ಪ ಖಾರ ಪುಡಿ, ಹಸಿಮೆಣಸಿನ್ಕಾಯಿ ಹಾಕಿದ್ವಿ, ಖಾರ ಪುಡಿನೂ ಹಾಕಿದ್ವಿ, 1 ಸ್ಪೂನು ಕಾಯಿ ತುರಿನೂ ಹಾಕಿದ್ದೆ. ಈಗ ಹುಣಸೆ ರಸನೂ ಹಾಕಿದ್ದೀನಿ ಸ್ವಲ್ಪ. ನೋಡಿ, ಹೋಟೆಲಲ್ಲಿ ಖಾರವಾಗಿ ಮಾಡಿರ್ತಾರಲ್ಲ, ಇಷ್ಟೇ ಮಾಡಿದರೆ ಸಾಕು. ಇದಕ್ಕೆ ಬೇಕಂದರೆ ಟೊಮೊಟೊ ಹಾಕ್ಬೋದು. ನಾನು ಡಿಫ್ರೆಂಟ್ ವೆರೈಟಿ ಇರಲಿ ಅನ್ನೋ ಉದ್ದೇಶಕ್ಕೆ ಇದಕ್ಕೆ ಟೊಮೊಟೊ ಹಾಕಿಲ್ಲ. ತೆಳು ಆಗಲಿ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ. ಚೆನ್ನಾಗಿ ಕುದ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಹಾಕಿದೆ. ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡಿ. ಹೋಟೆಲ್ ಸ್ಟೈಲ್ ತಿಳಿಸಾರು ರೆಡಿ ಆಯಿತು. ಈಗ ಮೆಣಸಿನ ಸಾರು ಮಾಡೋಣ. ಇದು ಬಾಣಂತಿಯರಿಗೆ ಕೊಡ್ತಾರೆ. ಆಮೇಲೆ ಕೆಮ್ಮು ಶೀತ ಆದವರಿಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಅಷ್ಟು ಚೆನ್ನಾಗಿರುತ್ತೆ ಇದು ಮೆಣಸಿನ ಸಾರು. ಎಲ್ಲರೂ ಬಳಸ್ಬೋದು, ಆದರೆ ಬಾಣಂತಿಯರಿಗೆ ಮಾಡ್ತಾರಲ್ಲ ಆ ಥರನೇ ಮಾಡಿದ್ದೀನಿ. ಇದಕ್ಕೂ ಒಂದು ಅರ್ಧ ಲೋಟ ಬೇಳೆ ತಗೊಂಡು ಬೇಳೆ ಕೂಗ್ಸೋಣ ಕುಕ್ಕರಲ್ಲಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಕುಕ್ಕರಲ್ಲಿ ಕೂಗ್ಸೋಣ. ಇದಕ್ಕೆ ಎಣ್ಣೆ ಹಾಕೋದು ಬೇಡ, ಯಾಕೆಂದರೆ ಬಾಣಂತಿದು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಇಲ್ಲಿ ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಬೇಳೆನ. ಬೆಂದಿದೆ. ಈಗ ನೋಡಿ, ಬೇಳೆ ಬೇಯಿಸಿಟ್ಟಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಒಗ್ಗರಣೆ ಹಾಕೋಣ. ನೋಡಿ, 1 ಸ್ಪೂನು ತುಪ್ಪ. ನಾನು ಎಲ್ಲದೂ ಮಾಡ್ತಾಯಿರೋದು ಸ್ವಲ್ಪ ಮಾಡ್ತಾಯಿದ್ದೀನಿ. ಕರಿಬೇವು, ಕಾಳುಮೆಣಸು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕಾಳುಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ತುಪ್ಪದಲ್ಲೇ ಒಗ್ಗರಣೆ ಮಾಡಬೇಕು ಬಾಣಂತಿಗೆ. ಆಮೇಲೆ ಮೆಣಸಿನ ಸಾರು ಅಂದ ತಕ್ಷಣ ತುಪ್ಪದಲ್ಲೇ ಮಾಡಬೇಕು. ಅರಿಶಿನೂ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಆಫ್ ಮಾಡೋಣ ಗ್ಯಾಸು.
ಈಗ ಬೇಯಿಸಿಟ್ಟಿದ್ವಲ್ಲ ಬೇಳೆ ಅದನ್ನು ಹಾಕೋಣ. ಮೆಣಸಿನ ಸಾರು ಉಷ್ಣ ಅನ್ನೋದ್ರಿಂದ ಶೀತ ಆದರಿಗೆ, ಶೀತ ಕೆಮ್ಮು ಆದಾಗ ಇದನ್ನು ಮಾಡಿಕೊಟ್ರೆ ಬಿಸಿ ಬಿಸಿ ಅನ್ನ ಬಾಯಿ ರುಚಿ ಕೆಟ್ಟಿರುತ್ತಲ್ಲ ತುಂಬ ರುಚಿಯಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಎಲ್ಲರೂ ಬಳಸ್ಬೋದು. ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ, ಯಾಕೆಂದರೆ ಹಸಿ ಕೊಬ್ಬರಿ ಹಾಕಬಾರ್ದು ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಇದಕ್ಕೆ. ಮತ್ತು ಖಾರ ಪುಡಿ ಹಾಕೋದು ಬೇಡ, ಯಾಕೆಂದರೆ ಬಾಣಂತಿ ಊಟ ಮಾಡೋದ್ರಿಂದ ಖಾರ ಇರಬಾರ್ದು. ಇಷ್ಟೇ ನೋಡಿ, ಕುದೀತು. ಮೆಣಸಿನ ತಿಳಿ ಸಾರಂತೂ ತುಂಬ ಈಸಿ, 5 ನಿಮಿಷದ ಒಳಗೆ ಮಾಡಿ ಮುಗಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೊಮೆಟೊ ತಿಳಿ ಸಾರು, ಹೋಟೆಲ್ ಸ್ಟೈಲ್ ತಿಳಿ ಸಾರು, ಹಾಗೆ ಮೆಣಸಿನ ಸಾರು, 3 ವಿಧದ ತಿಳಿ ಸಾರುಗಳು ತುಂಬ ರುಚಿಯಾಗಿವೆ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.